ಏನು ಹಿಂದೂ ಮಹಾಗಣಪತಿಯ ಪ್ರಾರಂಭದ ದಿನ ಇವತ್ತು ವಿಶೇಷ. ಯಾಕಂದರೆ ಗೋಪೂಜೆ. ನಮ್ಮ ಮುದ್ದೇವಳ್ಳಿ ರಾಮಕೃಷ್ಣ ಹೇಳ್ದಂಗೆ 5,000 ಜನ ರೈತರು ಬರ್ತಾರೆ, 15,000 ಜನ ರೈತರೇ ಬರ್ತಾರೆ. ನಮಗೆ ಗೊತ್ತು, ಅವತ್ತಿನ ದಿವಸ ಬಂದೇ ಬರ್ತಾರೆ. ಆದರೆ ನಮ್ಮ ಮುದ್ದೇವಳ್ಳಿ ರಾಮಕೃಷ್ಣ ಒಂಚೂರು ನಿಂತ್ಕೋಬೇಕಷ್ಟೇ. ಅದು ಆಮೇಲೆ ಕೇಳ್ತೀವಿ, ಈಗ ಹೇಳಲ್ಲ. ಯಾಕಂದರೆ ಇವತ್ತು ಪೂಜೆ ದಿವಸ ಏನೂ ಕೇಳಬಾರ್ದಂತ ನಮ್ಮ ಆಸೆ. ಯಾಕಂದರೆ ಹಿಂದೂ ಮಹಾಗಣಪತಿ ಇದು ಇವತ್ತು ಬರೀ ಪೂಜೆ ಮಾಡಿ ನಾವು ಏನು ಕೇಳಬಾರ್ದಂತ ನಮ್ಮ ಆಸೆ ಇತ್ತು. ಆದರೆ ದೊಡ್ಡ ಮನ್ಸು ಮಾಡಿ ಜಯಚಂದ್ರ ಸಾಹೇಬ್ರ ಮಗ ಇವತ್ತು ಒಂದು ಅನೌನ್ಸ್ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಆಸೆನೇ ಬರೀ ಪೂಜೆ ಮಾಡಿ ಅವ್ರಿಗೆ ಒಂದು ವಿಶೇಷ ಒಂದು ಎಲ್ಲರಿಗೂ ಅಭಿನಂದನೆ ಹೇಳಿ ಕಳಿಸ್ಬೇಕನ್ನೋದು ನಮ್ಮ ಆಸೆ. ಅದೇ ಈಗಲೂ ನಾವು ಅದೇ ಥರ ನಡ್ಕೊಂತೀವಿ. ಯಾಕಂದ್ರೆ ಜಯಚಂದ್ರ ಸಾಹೇಬ್ರ ಮಗ ಹೇಳಿದ್ದಾರೆ, ಅದೊಂದೇ ಕೇಳೋದು, ಇನ್ಯಾರನ್ನೂ ಕೇಳೋಲ್ಲ. ಅವ್ರ ಮನೆ ಹತ್ರ ಹೋಗಿ ಆ ಮುಖಂಡರು ನಾವು ಕೇಳ್ಕೊಂತೀವಿ. ಅದು ನಮ್ಮ ಹಿಂದೂ ಮಹಾಗಣಪತಿಯ ನಮ್ಮ ಸಂಘಟನೆ ಹುಡುಗರದು ಆಸೆ. ಹಾಗಾಗಿ ದಯಮಾಡಿ ನಮ್ಮ ಮುಖಂಡರ ಮನೆ ನಾವು ಖುದ್ದಾಗಿ ಬಂದು ನಾವು ನಮ್ಮ ಏನು ಹಿಂದೂ ಮಹಾಗಣಪತಿ ಸಂಗ್ರಹ ಮಾಡಬೇಕು, ಮಾಡ್ತೀವಿ. ಹಾಗಾಗಿ ಯಾಕಂದರೆ ಯಾರು ಡೇಟ್ ಹೇಳಲಿಲ್ಲ, ಇದೇ ತಿಂಗಳು 27ನೇ ತಾರೀಕು ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ. ಅದೇ ಮುಂದಿನ ತಿಂಗಳು 13ನೇ ತಾರೀಕು ವಿಸರ್ಜನೆ ಮಾಡ್ತೀವಿ. ಹಾಗಾಗಿ ದಯಮಾಡಿ ಇಡೀ ತಾಲೂಕಿನ ಜನ ಮತ್ತು ನಮ್ಮ ನಗರದ ಜನ, ನಮ್ಮ ನಗರದ ಪ್ರತಿಯೊಂದು ವಾರ್ಡು ಈಗೇನು ಆಲ್ಮೋಸ್ಟ್ ಬಂದಿದ್ದೀರ ಅನ್ಸತಿ. ಅವತ್ತಿನ ದಿನ ಯಾರು ಅವತ್ತು ನಿಮ್ಗೆ ಗಣೇಶ ಇದ್ದೇ ಇರ್ತಾವೆ, ಇಲ್ಲ ಅಂತಲ್ಲ. ಯಾಕಂದರೆ ಒಂದು ವರ್ಷ ನಾವು ಮಾಡಿದ್ವಿ ಸೆಂಟ್ರು, ಎಲ್ಲ ನಗರಸಭಾ ಸದಸ್ಯರು ಸೇರಿ ಒಂದೇ ಒಂದು ಗಣಪತಿ ವಿಶೇಷವಾಗಿ ಆ ಗಣಪತಿ ಹಿಂದೆ ಹಿಂದೂ ಮಹಾಗಣಪತಿ ಹಿಂದೆ ಹೋಗ್ಬೇಕಂತಂದು ಅವತ್ತು ವಿಶೇಷ ದಿನ, ಅವತ್ತು ವಿಶೇಷವಾಗಿತ್ತು. ಅದನ್ನು ಮಾಡಿದ್ರೆ ಒಳ್ಳೇದಾಗ ಅನ್ನಿಸುತ್ತೆ ಅಂತ ನಮ್ಮ ಆಸೆ. ಆದರೆ ನಿಮ್ಮ ಏರಿಯಾದಲ್ಲಿ ಏನಂತ ತೀರ್ಮಾನ ತರ್ಕೊಂತೀರೋ ಆಮೇಲೆ ನಾವು ಪ್ರತಿಯೊಂದು ವಾರ್ಡಿಗೆ ಬಂದು ಮಾತಾಡ್ಬೇಕಂತ ನಮ್ಮ ಮುಖಂಡರು ನಾವು ನಮ್ಮ ಲೀಡರ್ ಮಾತಾಡಿದ್ದೀವಿ. ಅದನ್ನು ಮಾಡ್ತೀವಿ. ಹಾಗಾಗಿ ಅವತ್ತಿನ ದಿನ ಹೆಚ್ಚಿನ ಜನ ಸೇರಬೇಕು, ಎಲ್ಲರೂ ಸಹಕರಿಸ್ಬೇಕಂತ ಈ ಸಂದರ್ಭ ಹೇಳಿ ಬಂದಂಥ ಎಲ್ಲ ಮುಖಂಡರಿಗೆ ಅಭಿನಂದನೆ ತಿಳಿಸಿ ಧನ್ಯವಾದ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ.